ಐತಿಹಾಸಿಕ ಹಿನ್ನೆಲೆ ಉಳ್ಳ ಬೈರನಾಯಕನಹಳ್ಳಿ ಶ್ರೀ ಮಾರುತೇಶ್ವರನ ಜಾತ್ರೆ ಉತ್ಸವಗಳು ನೆರವೇರಬೇಕಾದರೆ ಗ್ರಾಮದ ಎಲ್ಲರ ಸಹಾಯ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ. ಅಂಥದರಲ್ಲಿ ಒಳ್ಳೆಯ ಸಾಧಕರನ್ನ ಹುಡುಕಾಡಿ ಪ್ರತಿ ವರ್ಷ ಜಾತ್ರೆಗೆ ಅಂತಹ ವಿಶೇಷ ಸಾಧಕರನ್ನ ಕರೆಸಿ ಸನ್ಮಾನ ಮಾಡುತ್ತಿರುವುದು ಬೈರನಾಯಕನಹಳ್ಳಿಯ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳ ಮಾರುತೇಶ್ವರನ ಜಾತ್ರೆ ಎಂದು ವಿಶೇಷ ಸಾಧಕರಾದ ಶಿವನಗೌಡ ಪೊಲೀಸ್ ಪಾಟೀಲ್ ನವಲಹಳ್ಳಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಅವರು ಕುಕನೂರು ತಾಲೂಕಿನ ಬೈರನಾಯಕನಹಳ್ಳಿಯ ಶ್ರೀ ಮಾರುತೇಶ್ವರ 5ನೇ ವರ್ಷದ ರಥೋತ್ಸವದ ಕಾರ್ಯಕ್ರಮದಲ್ಲಿ ಹೀಗೆ ಹೇಳಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರಶುರಾಮ್ ನಾಯಕ ಮಾತನಾಡಿ, ಗತ ವೈಭವ ಸಾರುವ ಶ್ರೀ ಮಾರುತೇಶ್ವರನ ರಥೋತ್ಸವ ನೋಡಲು 2 ಕಣ್ಣು ಸಾಲದು. ಪುಣ್ಯವಂತರು ಮಾತ್ರ ಇಂತಹ ಒಂದು ಜಾತ್ರೆಯನ್ನು ನೋಡಿ ಶ್ರೀ ಮಾರುತೇಶ್ವರನ ಕೃಪಾಶೀರ್ವಾದ ಪಡೆದು ಪ್ರಸಾದ ಸವಿಯಲು ಸಾಧ್ಯ. ಗ್ರಾಮದ ಎಲ್ಲರ ಸಹಕಾರ ಮತ್ತು ಹೊಂದಾಣಿಕೆ ಮನೋಭಾವದಿಂದ ಜಾತ್ರಾ ಕಾರ್ಯಕ್ರಮಗಳು ಯಾವುದೇ ಅಡೆತಡೆಗಳು ತೊಂದರೆಗಳು ಇಲ್ಲದಂತೆ ಸುಗಮವಾಗಿ ಸಾಗಿ ಗ್ರಾಮ ಪಂಚಾಯಿತಿಯೊಂದಿಗೆ ಗ್ರಾಮದ ಎಲ್ಲರ ಸಹಕಾರದಿಂದ ಸಹಕರಿಸಿದ್ದಾರೆ. ಆದ್ದರಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂದು ಹೇಳಿದರು. ಬೇವೂರು ಆರಕ್ಷಕ ಠಾಣೆಯ ಎಸ್ಪಿ ನಾಯಕ ಪಿಎಸ್ಐ ಮತ್ತು ಸಿಬ್ಬಂದಿ ವರ್ಗದವರು ಜಾತ್ರೆಯನ್ನು ಅತ್ಯಂತ ಸುಗಮವಾಗಿ ಸುರಕ್ಷಿತವಾಗಿ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ನೆರವೇರಲು ಬಿಗಿ ಬಂದೋಬಸ್ತ್ ನೆರವೇರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಾರುತೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ 26ರಂದು ಸಾಯಂಕಾಲ 4 ಗಂಟೆಗೆ ಶ್ರೀ ಮಾರುತೇಶ್ವರನಿಗೆ ಬ್ರಾಹ್ಮಣೋತ್ತಮರಿಂದ ಅಭಿಷೇಕ ಪೂಜೆ ನೆರವೇರಿಸಲಾಯಿತು. ಸಂಜೆ 6 ಗಂಟೆಗೆ ಅರ್ಚಕರವರ ಮನೆಯಿಂದ ಶ್ರೀ ಮಾರುತೇಶ್ವರನ ಆಭರಣಗಳ ಪೆಟ್ಟಿಗೆ ಹಾಗೂ ಬೆಳ್ಳಿ ಮೂರ್ತಿಯು ಶ್ರೀ ಮಾರುತೇಶ್ವರನ ದೇವಸ್ಥಾನಕ್ಕೆ ಮೆರವಣಿಗೆಯ ಮೂಲಕ ತರಲಾಯಿತು. ರಾತ್ರಿ 8 ಗಂಟೆಗೆ ಗ್ರಾಮದ ಮಾಲಿಗೌಡರ ಮನೆಯಿಂದ ಗ್ರಾಮದ ಭಕ್ತಾದಿಗಳಿಂದ ಮೆರವಣಿಗೆ ಮೂಲಕ ಕಳಸವನ್ನ ಗೋಪುರಕ್ಕೆ ಏರಿಸಲಾಯಿತು. ರಾತ್ರಿ 10 ಗಂಟೆಗೆ ಅಗ್ನಿಕುಂಡದಲ್ಲಿ ಅಗ್ನಿ ಸ್ಪರ್ಶ ಮದ್ದು ಸುಡುವುದು, ನಂತರ ಜಾತ್ರೆಗೆ ಬಂದ ಸರ್ವ ಭಕ್ತರಿಗೆ ಅನ್ನ ಸಂತರ್ಪಣೆ, ನಂತರ ಭಕ್ತಾದಿಗಳಿಂದ ಹರಕೆ ಸೇವೆ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಜನವರಿ 27 ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 4 ಗಂಟೆಗೆ ಶ್ರೀ ಮಾರುತೇಶ್ವರನ ಕಳಸಾರೋಹಣ, 4 ಗಂಟೆ 30 ನಿಮಿಷಕ್ಕೆ ಶ್ರೀ ಮಾರುತೇಶ್ವರನ ದೇವಸ್ಥಾನದಿಂದ ಡೊಳ್ಳು, ಭಜನೆ, ಕಳಸ, ಕನ್ನಡಿ, ಭಾಜಾ, ಭಜಂತ್ರಿ ಸಕಲ ವಾದ್ಯಗಳೊಂದಿಗೆ ದೇವರ ಸಂಗಡ ಮೆರವಣಿಗೆಯಿಂದ ದೇವರ ಕೋಣೆಗೆ ತಲುಪುವುದು. ನಂತರ 5 ಗಂಟೆಗೆ ಗಂಗಾ ಪೂಜೆ, 5 ಗಂಟೆ 30 ನಿಮಿಷಕ್ಕೆ ಪಾಯಸ ಪವಾಡ, ನಂತರ ಅರ್ಚಕರ ಮನೆಯಿಂದ ಬರಿಬಾನ ತರುವುದು. ನಂತರ ಶ್ರೀ ಅಜ್ಜನವರು ಭಕ್ತರನ್ನ ಕರೆದುಕೊಂಡು ಅಗ್ನಿಕುಂಡದಲ್ಲಿ ಅಗ್ನಿ ಹಾಯುವರು. ನಂತರ 9 ಗಂಟೆಗೆ ಶ್ರೀ ಮಾರುತೇಶ್ವರನ ಉತ್ಸವಕ್ಕೆ ಹಿರೇಹಳ್ಳಿಯವರ ಮನೆಯಿಂದ ಎಡೆ ತರುವುದು. 10 ಗಂಟೆಗೆ ಮಾರುತೇಶ್ವರನ ಉತ್ಸವ ಎಳೆಯುವುದು. ಮಧ್ಯಾಹ್ನ 12 ಗಂಟೆಗೆ ಜಾತ್ರೆಗೆ ಆಗಮಿಸಿದ ಎಲ್ಲ ಸಕಲ ಸದ್ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮತ್ತು ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಮುಂಗೈ ಆಟಗಳು ಜರುಗುವವು. ಹಾಗೂ ಮಂಗಳವಾರ ಗ್ರಾಮದ ಭಕ್ತಾದಿಗಳು ಶ್ರೀ ಮಾರುತೇಶ್ವರನ ರಥೋತ್ಸವಕ್ಕೆ ಹಗ್ಗವನ್ನು ಭಕ್ತಿಯಿಂದ ಕೂಡಿಸುತ್ತಾರೆ. ಹಾಗೂ ನೆಲೆಜೇರಿ ಗ್ರಾಮದ ಭಕ್ತಾದಿಗಳಿಂದ ರುದ್ರಾಕ್ಷಿ ಸರ ಮೆರವಣಿಗೆಯ ಮೂಲಕ ತರುವುದು. ಸಾಯಂಕಾಲ 5 ಗಂಟೆ 30 ನಿಮಿಷಕ್ಕೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಸಂಪನ್ನಗೊಂಡಿತು. ಜಾತ್ರಾ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ಮತ್ತು ಧ್ವಜಾರೋಹಣ ಸಂಗಯ್ಯ ಶರಣಯ್ಯ ಸ್ವಾಮಿಗಳು ಹಿರೇಮಠ, ಪರ್ವತಯ್ಯ ಸ್ವಾಮಿ ಹಿರೇಮಠ, ನೆಲೆಜೇರಿ ಮಂಜುನಾಥ ಪೂಜಾರ ಅರ್ಚಕರು ನೆರವೇರಿಸಿದರು. ಶ್ರೀ ಮಾರುತೇಶ್ವರನ ಜಾತ್ರೆಗೆ ಆಗಮಿಸಿ ಸಕಲ ಸದ್ಭಕ್ತಾದಿಗಳು ನಂತರ ಪ್ರಸಾದ ಸ್ವೀಕರಿಸಿ ಶ್ರೀ ಮಾರುತೇಶ್ವರನ ಕೃಪೆಗೆ ಪಾತ್ರರಾದರು. ವೇದಿಕೆಯ ಕಾರ್ಯಕ್ರಮದ ನಿರೂಪಣೆಯನ್ನು ಗವಿಸಿದ್ದಪ್ಪ ಕಣಗಣ್ಣರ್ ನೆರವೇರಿಸಿದರು. ಇನ್ನು ವಿವಿಧ ಸಾಧಕರಿಗೆ, ಗ್ರಾಮದ ಗುರು ಹಿರಿಯರಿಗೆ, ಗಣ್ಯರಿಗೆ, ಮುಖಂಡರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಶರಣಪ್ಪ ಉಮಚಗಿ, ಉಪನ್ಯಾಸಕರು ವಿದ್ಯಾನಂದ ಗುರುಕುಲ ಕುಕನೂರು, ಸುರೇಶ್ ಗುಳೆ, ತನುಶ್ರೀ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಧೂಪದಳ್ಳಿ, ದೇವೇಂದ್ರ ಗೌಡ್ರು ಸಹಕಾರಿ ಸಂಘದ ಅಧ್ಯಕ್ಷರು ಧೂಪದಹಳ್ಳಿ, ಶಿವನಗೌಡ ಪೊಲೀಸ್ ಪಾಟೀಲ್ ನವಲಹಳ್ಳಿ, ಸುರೇಶ್ ಮಡಿವಾಳರ್ ತಾಲೂಕು ನೌಕರರ ಸಂಘದ ಉಪಾಧ್ಯಕ್ಷರು, ಕಲ್ಲಪ್ಪ ಶಿಕ್ಷಕರು, ರಫಿ ಶಿಕ್ಷಕರು, ಗವಿಸಿದ್ದಪ್ಪ ಜಿನ್ನಾಪುರ, ಗ್ರಾಮ ಪಂಚಾಯತ್ ಸದಸ್ಯರು ಸೋಮಣ್ಣ ಸಣ್ಣಹಳ್ಳಿ, ಹನುಮಂತಪ್ಪ ಮ್ಯಾದನೇರಿ, ಶಿವಪುತ್ರಪ್ಪ ಶಿವಶಂಪಿ, ಹನುಮಂತಹಳ್ಳಿ, ಶ್ರೀರಾಮ್ ಸೀಡ್ಸ್, ಮಹಂತೇಶ್ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ದೇವಸ್ಥಾನದ ಅರ್ಚಕರು, ಸೇವಾ ಸಮಿತಿಯವರು, ಗ್ರಾಮದ ಗುರು ಹಿರಿಯರು, ಯುವಕರು, ವಿವಿಧ ಸಂಘ ಸಂಘಟನೆಗಳು, ಪದಾಧಿಕಾರಿಗಳು, ವಿವಿಧ ಭಜನಾ ಮಂಡಳಿಯ ಮತ್ತು ಪೊಲೀಸ್ ಇಲಾಖೆಯ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಸದಸ್ಯರುಗಳು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು, NKS TV 4. ವರದಿ ಚೆನ್ನಯ್ಯ ಹಿರೇಮಠ, ಪ್ರಜಾಪವ TV, ಕುಕನೂರು.